ಬಲೂನ್ ಮಾರಾಟಕ್ಕೆ ಮಾಡೋಕೆ ಬಂದಿದ್ದು ಒಬ್ಬರಲ್ಲ, ಒಟ್ಟು 4 ಮಂದಿ. ಉತ್ತರ ಪ್ರದೇಶದಿಂದ ಬಂದಿರುವಂತಹ 4 ಬಗ್ಗೆ ಶಂಕೆ ಇದೆ. ಮೃತ ಸಲೀಂ ಜೊತೆಗೆ ಬಂದಿದ್ರು ಇನ್ನೂ 3 ಅನ್ನುವಂತ ಮಾಹಿತಿ. ನಿನ್ನೆ ಸಲೀಂ ಮಾತ್ರ ಬಲೂನ್ ಮಾರಾಟ ಮಾಡೋಕೆ ಹೋಗಿದ್ದಾನೆ. ಇವರು ಎಲ್ಲೆಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬಲೂನ್ ಮಾರಾಟ ಮಾಡ್ತಾ ಇದ್ದಿದ್ರ ಹಿಂದಿನ ಉದ್ದೇಶ ಏನು, ಎಲ್ಲೆಲ್ಲಿ ಓಡಾಡಿದ್ದಾರೆ, ಈಗ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಉಳಿದವರು ಎಲ್ಲಿ, ಇದೆಲ್ಲದರ ಬಗ್ಗೆ ತನಿಖೆಯನ್ನ ಸದ್ಯ ಪೊಲೀಸರು ಕೈಗೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಈಗ ಯಾವುದೇ ಅಕ್ರಮ ಮಾಡ್ತಾ ಇಲ್ಲ ಅಥವಾ ಬೇರೆ ಯಾವುದೇ ಷಡ್ಯಂತ್ರ ಇರಲಿಲ್ಲ ಅಂತಂದ್ರೆ ಆತನ ಜೊತೆಗಿದ್ದವರು ಓಡ್ ಹೋಗುವಂತಹ ಪ್ರಮೇಯ ಬರ್ತಾನೆ ಇರಲಿಲ್ಲ. ಪೊಲೀಸರು ತನಿಖೆ ಮಾಡಿದಾಗ ನೀಟಾಗಿ ಏನಿದೆಯೋ ಅದನ್ನ ಹೇಳಬಹುದಾಗಿತ್ತು. ಯಾಕಂದ್ರೆ ಇವ್ರ ಜೊತೆಗೆ ಬಂದವನು ಈಗ ಛಿದ್ರವಾಗಿ ಜೀವ ಕಳ್ಕೊಂಡಿರೋದು. ಬಟ್ ಉಳಿದವರ ನಡೆಯೇ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ, ಎಲ್ಲೆಲ್ಲಿ ಇವರು ಮೂವ್ಮೆಂಟ್ ಇತ್ತು, ಯಾವ ರೀತಿ ಇವರು ಯಾವೆಲ್ಲ ಪ್ರದೇಶಗಳನ್ನ ಇವರು ಕವರ್ ಮಾಡಿದ್ರು, ಹಿಂದಿನ ಉದ್ದೇಶ ಏನಿತ್ತು, ಆ ಬಗ್ಗೆ ತನಿಖೆ ಹೇಗೆ ಸಾಗ್ತಾ ಇದೆ? ವಿಶ್ವವಿಖ್ಯಾತ ಅರಮನೆಯ ಮುಂಭಾಗದಲ್ಲಿ ನಡೆದಂತಹ ಹೀಲಿಯಂ ಬಾಂಬ್ ಬ್ಲಾಸ್ಟ್ ಪ್ರಕರಣವೇ ಒಂದು ರಹಸ್ಯ ಸ್ಫೋಟವಾಗಿ ಈಗ ಪರಿವರ್ತನೆ ಆಗ್ತಿರೋದು. ನಿನ್ನೆವರೆಗೂ ಕೂಡ ಈ ಸ್ಫೋಟದ ಬಗ್ಗೆ ಒಂದಷ್ಟು ಅನುಮಾನಗಳಿರಲಿಲ್ಲ. ಯಾಕಂದ್ರೆ ಹೀಲಿಯಂ ಮಾರಾಟಕ್ಕೆ ಬಂದಿದ್ರು, ಆ ಸಂದರ್ಭದಲ್ಲಿ ಬಲೂನ್ ತೆಗೆದುಕೊಳ್ಬೇಕಾದ್ರೆ ಹೀಲಿಯಂ ಸ್ಫೋಟಗೊಂಡು ಈ ರೀತಿ ಛಿದ್ರ ಆಗಿರ್ಬೋದು ಅಂತ ಹೇಳಿ ಪ್ರಾಥಮಿಕವಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದ್ರು. ಈಗ ಅನುಮಾನದ ಹುತ್ತಗಳು ಉಟ್ಕೊಳ್ತಾನೆ ಇದೆ. ಪ್ರಮುಖವಾದ ಕಾರಣ ಅಂತಂದ್ರೆ ಶರೀಫ್ ಲಾಡ್ಜ್ನಲ್ಲಿ ಕಳೆದ 15 ದಿನಗಳಿಂದ ಈತ ವಾಸ ಇರೋದು. ಈತ ಒಬ್ಬನೇ ಬಂದಿರಲಿಲ್ಲ, ಈತನ ಜೊತೆಗೆ 4ಕ್ಕೂ ಹೆಚ್ಚು ಮಂದಿ ಬಂದಿದ್ರು. ಎಲ್ರು ಕೂಡ ಆ ಸೈಕಲ್ಗೆ ಹೀಲಿಯಂನ ಕಟ್ಕೊಂಡು ಮೈಸೂರಿನಾದ್ಯಂತ ತಿರುಗ್ತಿದ್ರು ಅನ್ನೋ ಮಾತು ಬಂದಿದೆ. ಇನ್ನು ಘಟನೆ ಬಳಿಕ ಸಲೀಂ ಯಾವಾಗ ಆತನ ದೇಹ ಛಿದ್ರ ಆಯ್ತು, ಆತ ಮೃತಪಡ್ತಾನೆ, ಎಲ್ರು ಕೂಡ ಹೋಟೆಲ್ನಿಂದ ಎಸ್ಕೇಪ್ ಆಗುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕೆಲವರು ಹೀಲಿಯಂ ಸೈಕಲ್ ಸಮೇತ ಎಸ್ಕೇಪ್ ಆದ್ರೆ, ಕೆಲವರು ಸೈಕಲ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಅಲ್ಲಿ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಂತಹ 2 ಮಾತ್ರ ಈಗ ಪೊಲೀಸರ ವಶಕ್ಕೆ ಸಿಕ್ಕೊಂಡಿದ್ದಾರೆ. ಪೊಲೀಸರು ಈಗ ಅವರಿಬ್ಬರನ್ನ ವಶಕ್ಕೆ ತೆಗೆದುಕೊಂಡು ತೀವ್ರವಾಗಿ ವಿಚಾರಣೆ ನಡೆಸ್ತಾರೆ. ವಿಚಾರಣೆ ವೇಳೆ ಅವರು ಬಾಯ್ಬಿಡ್ತಿರೋದು, ಮೈಸೂರಿನಲ್ಲಿರುವಂತಹ ಎಲ್ಲ ಸ್ಥಳಗಳಿಗೂ ಕೂಡ ನಾವು ಭೇಟಿಯನ್ನು ನೀಡಿದ್ದೀವಿ. ಜಾತ್ರೆ ಸಮಾರಂಭಗಳು, ಹಬ್ಬ ಹರಿದಿನಗಳಲ್ಲೇ ನಾವು ಈ ರೀತಿ ಬಲೂನ್ಗಳನ್ನ ಮಾರ್ತಿದ್ವಿ. ಅದೇ ರೀತಿ ವರ್ಷಾಂತ್ಯದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸಿದ್ವಿ. ಮೈಸೂರಿನ ಅರಮನೆ, ಜಗನ್ಮೋಹನ ಪ್ಯಾಲೇಸ್, ಮೃಗಾಲಯ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಂಗಳ ಹಾಗೂ ಚಾಮುಂಡಿ ಬೆಟ್ಟ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಪ್ರತಿನಿತ್ಯ ಸೈಕಲ್ ಅನ್ನು ತೆಗೆದುಕೊಂಡು ಹೋಗಿ ಬಲೂನ್ ಅನ್ನ ಮಾರಾಟ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ವಿ. ನಿನ್ನೆ ಸಲೀಂ ಕೂಡ ಅರಮನೆ ಸೇರಿದಂತೆ ಹಲವು ಕಡೆಗಳಲ್ಲಿ ಸೈಕಲ್ ಅಲ್ಲಿ ಹೀಲಿಯಂ ಬೆಲೂನ್ ಅನ್ನು ತೆಗೆದುಕೊಂಡು ಹೋಗಿದ್ರು ಅನ್ನೋ ಕಾರಣವನ್ನ ಒಬ್ರು ಕೊಡ್ತಿದ್ರೆ, ಇನ್ನಿಬ್ಬರು ಯಾವುದೇ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಬಾಯಿ ಬಿಡ್ತಿಲ್ಲ. ಎಷ್ಟು ಜನ ಬಂದಿದ್ರಿ, ಯಾವ ಕಾರಣ ಬಂದಿದ್ರಿ ಅಂತ ಹೇಳಿದ್ರು ಕೂಡ ಆತ ಉತ್ತರವನ್ನ ಕೊಡ್ತಿಲ್ಲ. ಹೀಗಾಗಿ ಪೊಲೀಸರು ಅವರ ನಡೆಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ CCTV ದೃಶ್ಯಾವಳಿಗಳನ್ನು ಕೂಡ ಅವರು ಕಲೆ ಹಾಕಿದ್ದಾರೆ. DVR ಗಳನ್ನ ಸಂಗ್ರಹಿಸಿಕೊಂಡು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವರು ಲಾಡ್ಜ್ನಿಂದ ಹೊರಗೆ ಹೋದ್ರೆ ಇನ್ನು ತಡರಾತ್ರಿ ಬರ್ತಿದ್ರು. ಹಾಗಾಗಿ ಲಾಡ್ಜ್ನವ್ರಿಗೂ ಕೂಡ ಅಧಿಕೃತವಾಗಿ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಪ್ರತಿ ವರ್ಷ ಕೂಡ ಅವರು ದಸರಾ ಸಂದರ್ಭದಲ್ಲಿ ಮತ್ತೆ ಬೇರೆ ಸಂದರ್ಭದಲ್ಲಿ ಮೈಸೂರಿಗೆ ಬರ್ತಿದ್ರು. ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಇದೇ ಶರೀಫ್ ಲಾಡ್ಜ್ನಲ್ಲಿ ಉಳ್ಕೊಡ್ತಿದ್ರು ಅನ್ನೋ ಮಾಹಿತಿ ಮಾತ್ರ ಅಕ್ಕಪಕ್ಕದವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕೆಲವರು ಹೇಳ್ತಾರೆ 4 ಮಂದಿ ಅಂತಾರೆ, ಕೆಲವು ಮಂದಿ 6ಕ್ಕೂ ಹೆಚ್ಚು ಮಂದಿ ಇದ್ರು ಅನ್ನೋ ಖಂಡಿತ ಆ ಉತ್ತರ ಪ್ರದೇಶದಿಂದ ಬಂದಿಲ್ಲ. ಅವ್ರ ಜೊತೆಗೆ ಹಲವರು ಬಂದಿದ್ದಾರೆ. ಹಲವರ ಪೈಕಿ 2 ಪೊಲೀಸರು ವಶಕ್ಕೆ ತೆಗೆದುಕೊಂಡು ಮತ್ತಷ್ಟು ಮಂದಿಯ ವಿಚಾರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಿದ್ಯಾಶ್ರೀ.